ಸೈಬರ್ ವಂಚಕರ ಒತ್ತೆಯಾಳಾಗಿದ್ದ ಕನ್ನಡಿಗರನ್ನ ರಕ್ಷಣೆ ಮಾಡಲಾಗಿದೆ. ಯುವಕರನ್ನ ರಕ್ಷಿಸಿದ ಬೆಳಗಾವಿ ಕಮಿಷನರ್ ಭೂಷಣ್ ಬೋರಸೆ. ಕೈ ತುಂಬಾ ಸಂಬಳ ಕೊಡ್ತೀವಿ ಅಂತ ಬೆಳಗಾವಿ ಯುವಕರಿಗೆ ವಂಚನೆ ಮಾಡಲಾಗಿತ್ತು. ಆಕಾಶ್ ಖಾಗಣಿಕರ, ಓಂಕಾರ್ ಲೋಖಾಂಡೆ, ಸಂಸ್ಕಾರ್ ಲೋಖಾಂಡೆ ಅನ್ನ ರಕ್ಷಣೆ ಮಾಡಲಾಗಿದೆ. ಅವಳಿ ಸಹೋದರರಾದ ಓಂಕಾರ್ ಮತ್ತು ಸಂಸ್ಕಾರ್ ಲೋಖಾಂಡೆ 1 ತಿಂಗಳು ಕಾಂಬೋಡಿಯಾದಲ್ಲಿ ಒತ್ತೆಯಾಳಾಗಿದ್ರು. ಈ ಯುವಕರು ಕಾಂಬೋಡಿಯಾದಲ್ಲಿ ಒತ್ತೆಯಾಳಾಗಿದ್ದಂಥ ಯುವಕರನ್ನ ರಕ್ಷಿಸಲಾಗಿದೆ. ಸೈಬರ್ ವಂಚಕರ ಒತ್ತೆಯಾಳಾಗಿದ್ರು ಕನ್ನಡಿಗರು, ಅವರನ್ನ ರಕ್ಷಣೆ ಮಾಡೋದ್ರಲ್ಲಿ ಯಶಸ್ವಿ ಆಗಲಾಗಿದೆ. ಬೆಳಗಾವಿಯ ಕಮಿಷನರ್ ಭೂಷಣ್ ಬೋರಸೆ ಅವರು ರಕ್ಷಿಸಿದ್ದಾರೆ. ಹಾಂಗ್ಕಾಂಗ್ನಲ್ಲಿ 1 ಲಕ್ಷ ಸಂಬಳದ ಕೆಲಸ ಕೊಡಿಸೋದಾಗಿ ನಂಬಿಸಿ ವಂಚನೆ ಮಾಡಿದ್ರು. ಏಜೆಂಟ್ಗಳ ಮುಖಾಂತರವಾಗಿ ವಿದೇಶಕ್ಕೆ ಕೆಲಸಕ್ಕೆ ಅಂತ ಹೋಗಿದ್ರು ಯುವಕರು. ಬೆಳಗಾವಿ ನಗರದ ಸುರೇಶ್ ಹುಂದ್ರೆ, ಆಸಿಫ್ ಅಲ್ವಾನ್, ಜಾರ್ಖಂಡ್ ಮೂಲದ ಅಮಿತ್ ಎಂಬುವರಿಂದ ವಂಚನೆ ಮಾಡಲಾಗಿತ್ತು. ಹಾಂಗ್ಕಾಂಗ್ನಲ್ಲಿ ಡಾಟಾ ಎಂಟ್ರಿ ಕೆಲಸ ಇದೆ ಅಂತ ನಂಬಿಸಿದ್ರು ಈ ವಂಚಕರುಗಳು. ಹಾಂಗ್ಕಾಂಗ್ ಬದಲು ಕಾಂಬೋಡಿಯಾಗೆ ಕರ್ಕೊಂಡು ಹೋಗಿ ಕಿರುಕುಳ ಕೊಟ್ಟಿರೋದು. ಕಾಂಬೋಡಿಯಾದಲ್ಲಿ ಯುವಕರ ಬಳಸಿ ಸೈಬರ್ ವಂಚನೆಯನ್ನು ಮಾಡಿಸ್ತಾ ಇತ್ತು ಈ ಗ್ಯಾಂಗು. ಭಾರತೀಯ ಮೂಲದವರಿಗೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಮುಖಾಂತರವಾಗಿ ವಂಚನೆ ಮಾಡೋ ಕೆಲಸ ಮಾಡಲಾಗ್ತಾ ಇತ್ತು. ತಾವು ಸೈಬರ್ ವಂಚನೆ ಮಾಡಲ್ಲ ಅಂದಾಗ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಭಾರತೀಯ ರಾಯಭಾರ ಕಚೇರಿ ಸಂಪರ್ಕಿಸಿ ಯುವಕರ ರಕ್ಷಣೆ. ಒತ್ತೆಯಾಳಾಗಿದ್ದ ಬಗ್ಗೆ ಬೆಳಗಾವಿ ಸಿಇಎನ್ ಪೊಲೀಸರಿಗೆ ದೂರು ನೀಡಿದ್ದ ಆಕಾಶ್ ಸಹೋದರ ಮತ್ತು ಲೋಖಾಂಡೆ ಸಹೋದರರ ತಂದೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದ ಬೆಳಗಾವಿ ಪೊಲೀಸ್ ಕಮಿಷನರ್ ಪ್ರಕರಣದ ಬಗ್ಗೆ ಭಾರತದ ರಾಯಭಾರಿ ಕಚೇರಿಗೆ ಮಾಹಿತಿ ರವಾನೆ. ಅತ್ತ ಕಾಂಬೋಡಿಯಾ ಪೊಲೀಸರಿಂದ ಸೈಬರ್ ವಂಚಕರ ಸೆಂಟರ್ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯರು ಸೇರಿ ವಿವಿಧ ದೇಶಗಳ 50 ಒತ್ತೆಯಾಳುಗಳಲ್ಲಿರೋದು ಗೊತ್ತಾಗಿದೆ. ಇನ್ಸ್ಪೆಕ್ಟರ್ ಕಾಲಾಮಿರ್ಚಿ ತಂಡದಿಂದ ನಿರಂತರ ಪ್ರಯತ್ನದಿಂದ ರಕ್ಷಣೆ ಮಾಡಲಾಗಿದೆ. ಬೆಳಗಾವಿ ಸಿಇಎನ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದ ಕಾಲಾಮಿರ್ಚಿ ಸದ್ಯ ಪ್ರಕರಣದ ತನಿಖೆ ಮುಂದುವರಿಸಿದ ಬೆಳಗಾವಿಯ ಸಿಇಎನ್ ಪೊಲೀಸರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಏನು ಸಮಸ್ಯೆಗೊಳಗಾಗಿದ್ರು ಅವ್ರುಗಳನ್ನು ಮಾತಾಡಿಸಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿ ವಿದೇಶಕ್ಕೆ ಕಳಿಸಿಕೊಟ್ಟು ಅಲ್ಲಿ ಸೈಬರ್ ವಂಚನೆ ಒಂದು ಕೃತ್ಯಕ್ಕೆ ತೊಡಗಿಸಿದಂಥ 3 ಏನು ಕರ್ನಾಟಕದ ಏನು ಯುವಕರಿದ್ದಾರೆ ಅವರೀಗ ವಾಪಸ್ಸಾಗಿರ್ತಕ್ಕಂಥದ್ದು. ಬೆಳಗಾವಿ ಪೊಲೀಸರ ಒಂದು ಸಿಎನ್ ಪೊಲೀಸರ ಒಂದು ಏನು ಎಫರ್ಟ್ನಿಂದ ಈಗ ಆ 3 ಯುವಕರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಬೆಳಗಾವಿ ತಾಲೂಕಿನವರು ಮತ್ತು ಬೆಳಗಾವಿ ನಗರದವರು ಅಂತ ಹೇಳ್ಬೋದು. ಬನ್ನಿ, ಏನಿದು ಪ್ರಕರಣ ಅನ್ನೋದನ್ನು ಅವ್ರನ್ನ ಕೇಳೋಣ. ಆಕಾಶ್, ಏನಿದೆ ಆ್ಯಕ್ಚುಲಿ, ಏನಾಗಿದೆ ಪ್ರಕರಣ? ಸರ್, ಕೆಲಸ ಹಸ್ತಾನ ಅಂತ ಕರ್ಕೊಂಡು ಹೋಗಿಬಿಟ್ರೆ ರೀ. ಆಮೇಲೆ ನಿಮಗೂ ಡಾಟಾ ಎಂಟ್ರಿ, ಆಮೇಲೆ ಡ್ರೈವಿಂಗ್ ಜಾಬು, ಸೆಕ್ಯೂರಿಟಿ ಜಾಬು, ಆಮೇಲೆ ಮಾಲ್ ಒಳಗದು ಹಸ್ತಾನ ಅಂತ ಹೇಳಿದ್ರೆ ರೀ. ಅಲ್ಲಿಂದ ನಮಗೆ ಇಲ್ಲಿಂದ ಕರ್ಕೊಂಡು ಹೋದ ಕೂಡಲೇ ದಿಲ್ಲಿ ಒಳಗೆ ಫಸ್ಟ್ ಚಂಡೀಗಢದಾಗಿಟ್ಟು ಅಲ್ಲಿಂದ ದಿಲ್ಲಿಂದ ಫ್ಲೈಟ್ ಮಾಡಿದ್ದಾರೆ ರೀ ಸರ್. ಫ್ಲೈಟಿಂದ ಬ್ಯಾಂಕಾಕ್ ಕರ್ಕೊಂಡು ಹೋಗ್ತಾರೆ ಸರ್. ಬ್ಯಾಂಕಾಕ್ನಲ್ಲಿ 8 ದಿನ ಇಟ್ಟು ಅಲ್ಲಿಂದು ಟಿಕೆಟ್ ಮಾಡಿ ಕಾಂಬೋಡಿಯಾ ಕರ್ಕೊಂಡು ಹೋಗ್ತಾರೆ ಸರ್. ಆನ್ಲೈನ್ ನಮ್ಮ ಕಡೆ ಕೆಲಸ ಐತಿ, ಆನ್ಲೈನ್ ನಮ್ಮ ಕಡೆ ಪ್ರಾಡಕ್ಟ್ಸ್ ಅದಾವ ಅಂತ ಹೇಳಿ ಅವ್ರಿಗೆ ಸ್ಕ್ಯಾಮ್ ಒಳಗೆ ಅವ್ರ ಕಡೆ ರೊಕ್ಕ ತೊಗೋತಾರೆ ಸರ್. ವಾಪಸ್ ಹೆಂಗೆ ಬಂದ್ರಿ? ಅವ್ರ ಕೈಯಿಂದ ಹೆಂಗೆ ತಪ್ಪಿಸ್ಕೊಂಡ್ರಿ ಸರ್? ವಾಪಸ್ ಬರ್ತಂದ್ರೆ ಅಲ್ಲಿ ಏನಾಯ್ತಂದ್ರೆ ನಾವು ಹೋದ ತಕ್ಷಣ ರೀ ನಮಗೆ ಪೊಲೀಸರು ರೈಡ್ ಹೊಡೆದು ಬಿಟ್ರಿ ಅಲ್ಲಿ ಆ ಕಂಬೋಡಿಯಾದಾಗ ರೀ. ಆಮೇಲೆ ಅವ್ರು ಏನು ಮಾಡಿದ್ರು, ಇಮಿಗ್ರೇಷನ್ದಾಗ ಕಳಿಸ್ಬಿಟ್ಟಾರೆ ಸರ್. ಆಮೇಲೆ ನಮಗೆ ಕೇಳಿದ್ರು ಅವ್ರು ಇಂಡಿಯಾಗೆ ಹೋಗೋರು ಏನು ಮಾಡೋರು, ನಮ್ದೆಲ್ಲ ಪಾಸ್ಪೋರ್ಟ್ ಅದು ತೊಗೊಂಡು ನಮಗೆ ಇಮಿಗ್ರೇಷನ್ ಒಳಗೆ ಕಳಿಸ್ಬಿಟ್ಟಾರೆ ಸರ್. ಅವಾಗ ಇವರಿಗಿಬ್ಬರಿಗೂ ಅಲ್ಲಿ ರೂಮ್ದಾಗ ಕೊಂಡಿಸಿ ನಮಗೆಲ್ಲರಿಗೂ ಪೊಲೀಸ್ ಹೋಗ್ಬಿಟ್ಟಿದ್ದಾರೆ ಸರ್. ಹಾಂ. ನೀವು ಎಷ್ಟು ರೊಕ್ಕ ಕೊಟ್ಟಿದ್ದಪ್ಪ? 90,000. ನಿಮ್ಮ ಕಡೆ ಸೇಮ್ ಸ್ಕ್ಯಾಮ್? ಸೇಮ್ ಸ್ಕ್ಯಾಮ್. ನಮ್ಮ 3 ಸೇಮ್ ಸ್ಕ್ಯಾಮ್. ಇದಕ್ಕೆ ಅಂದ್ರೆ ಸರ್
ನನಗೆ ಸೇಮ್ ರೀ 90,000 ತಗೋದಿದ್ರಿ. ಅಲ್ಲಿ ಸ್ಕ್ಯಾಮ್ ಇಲ್ಲಿಂದ ಹಿಡಿದು ಹಾಂಗ್ಕಾಂಗ್ ಕೆಲಸ ಐತಿ. ಅಲ್ಲಿ ಕಮೋಡ್ಯಾಗ ತೊಗೊಂಡು ಹೋಗಿ ನಮ್ಗೆ ಇದು ಮಾಡಿದ ಮನ್ಯಾಗಿನ ರೊಕ್ಕ ತೊಗೊಂಡು ಬರ್ರಿ, ನಿಮ್ಗೆ ಮುಂದೆ ಹೋಗೋದೈತೆ. ಇಲ್ಲ ನೀವು 4,000 ನಮ್ಮ ಡಾಲರ್ ಕೊಡ್ರಿ, ನೀವು ಏಜೆಂಟ್ ತೊಗೋದೈತಿ, ಇಲ್ಲಿ ನಿಮ್ಗೆ ಬಿಡಂಗಿಲ್ಲ, ನಿಮ್ಮ ಖಲಾಸ್ ಮಾಡ್ತೇನೆ ಇದಾದ ನಿಮ್ಮ ಟಾರ್ಚರ್ ಹೆದರ್ಸ್ ಮತ್ತು ನಮ್ಗೆ ಬಡ್ತಿದ್ರಿ. ಅದಕ್ಕೆ ಕರ್ನಾಟಕ ಪೊಲೀಸರ ಹೆಲ್ಪ್ನಿಂದ ನೀವು ವಾಪಸ್ ಬಂದಿದ್ರಿ. ಹೌದು ಸರ್, ಅವ್ರದಿಂದ ಇದು ಮಾಡೇವ್ರಿ. ಯಾಕಂದ್ರೆ ನಮಗೆ ಅಲ್ಲಿ ಇಟ್ಕೊಂಡಿರೋ ಸರ್ ಭಾಳ ಟಾರ್ಚರ್ ಮಾಡಿಬಿಟ್ಟಾರಿ. ಸೊ ಇದು ಏನಂದರೆ ಏನು ಪ್ರಮುಖವಾಗಿ ಬೆಳಗಾವಿಯ ಮೂಲದ ಈ 3 ಜನ ಯುವಕರಿಂದ ಈ ಒಂದು ಯುವಕರಿಗೆ ಏನು ಹಾಂಗ್ಕಾಂಗ್ನಲ್ಲಿ ಏನು ಜಾಬ್ ಕೊಡಿಸ್ತೀವಿ, ಕೈ ತುಂಬ ಸಂಬಳ ಕೊಡ್ತೀವಿ ಅಂತೇಳಿ ನಂಬಿಸ್ತಾರೆ. ಆದರೆ ಯಾವಾಗ ಇವರು ಇಲ್ಲಿಂದ ಏನು ಹಾಂಗ್ಕಾಂಗ್ ಹೋಗ್ತಾರೆ ಏಜೆಂಟ್ರ ಮೂಲಕ, ಹೋದ ಬಳಿಕ ಇವರನ್ನು ಏನು ಕಾಂಬೋಡಿಯಾದಲ್ಲಿ ಇವರನ್ನು ಸೈಬರ್ ವಂಚನೆ ಪ್ರಕರಣದಲ್ಲಿ ಇವರನ್ನು ಏನು ತೊಡಗಿಸ್ತಾರೆ. ಜೊತೆಗೆ ಈ ಒಂದು ಅಲ್ಲಿ ಒಂದು 50 ಜನ ಒಂದು ಟೀಮ್ ಏನಿರುತ್ತೆ, ಆ ಟೀಮಲ್ಲಿ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ನೇಪಾಳ ಆಗಿರ್ಬೋದು, ಇಲ್ಲಿನ ಯುವಕರನ್ನು ಕೂಡ ಇದೇ ರೀತಿ ವಂಚಿಸಿ ತೊಗೊಂಡು ಬಂದು ಒಂದು ವಂಚನೆ ಮಾಡ್ತಿರ್ತಕ್ಕಂಥ ಜಾಲ ಇದು. ಯಾವಾಗ ಈ ಒಂದು ಯುವಕರಿಗೆ ತಾವು ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತಾಗುತ್ತೋ ಆಗ ಅಲ್ಲಿಯ ಸ್ಥಳೀಯ ಒಂದು ಏನು ಕಾಂಬೋಡಿಯಾ ಪೊಲೀಸರು ಆ ಒಂದು ಏನು ಸೈಬರ್ ವಂಚನೆ ಮಾಡುವಂಥ ಜಾಲದ ಮೇಲೆ ಒಂದು ರೇಡ್ ಮಾಡ್ತಾರೆ. ರೇಡ್ ಮಾಡಿದ ಬಳಿಕ ಇವು ಭಾರತೀಯ ಮೂಲದ ಯುವಕರೀಗ ಸುರಕ್ಷಿತವಾಗಿ ಅಂದರೆ ಕರ್ನಾಟಕದ ಯುವಕರೇನೆಂದರೆ ಸುರಕ್ಷಿತವಾಗಿ ಈಗ ತಾಯ್ನಾಡಿಗೆ ವಾಪಸ್ಸಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಬೆಳಗಾವಿ CN ಪೊಲೀಸರ ಒಂದು ನಿರಂತರ ಕಾರ್ಯಾಚರಣೆ ಫಲವಾಗಿ ಒಂದು 3 ಏನು ಯುವಕರಿದ್ದಾರೆ, ಈ ಯುವಕರೀಗ ಬದುಕಿ ಬಂದಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ. ನಮ್ಮ ಮಕ್ಕಳಿಗೆ ಮೋಸ ಮಾಡ್ಕೊಂಡು ಕಮೋಡಿಯಾ ತೊಗೊಂಡು ಹೋಗಿದ್ರಿ. ಹಾಂಗ್ಕಾಂಗ್ ಅಂತ ನಮ್ಗೆ ಹೇಳಿ ಕ್ಯಾಸ್ ಕಮೋಡಿಯಾಗ ಹುಡುಗರು ತೊಗೊಂಡು ಹೋಗಿದ್ರಿ. ಆಮೇಲೆ ನಾವು ಹುಡುಗರು ನಮ್ಮ ಜೀವ ಮೇಲೆ ಇದು ಬಂತು ರೀ, ಇದು ನೀವು ಖಲಾಸ್ ಮಾಡ್ತೀವಿ, ಇದು ಮಾಡ್ತೀವಿ, ರೊಕ್ಕ ಕೊಡ್ರಿ, ಇಲ್ಲದ್ರೆ ನಾವೇನು ಬಿಡಂಗಿಲ್ಲ ಅಂತ ಆಶಿಪ್ ಅಂತ ಒಂದು 2 ಏಜೆಂಟ್ ಅಲ್ಲಿಂದ ನಮ್ಗೆ ಫೋನ್ ಮಾಡಿದ್ರಿ. ಫೋನ್ ಮಾಡಿದ ಬಳಗ ನಮ್ಮ ಕಡೆ ಏನು ಹದಿರಾಕಿಲ್ಲ, ನಾವು ಡೈರೆಕ್ಟ್ ಕಾಕ್ತಿ ಸಿಪಿಐ ಕಡೆ ಹೋಗಿದ್ರಿ. ಕಾಕ್ತಿ ಸಿಪಿಐ ಕಡೆ ಹೋಗಿದ್ದ ಬಳಗ ಕಾಕ್ತಿ ಸಿಪಿಐ ಏನಂದ್ರಿ, ಇಲ್ಲಿಂದ ನೀವು ಡೈರೆಕ್ಟ್ ಕಮಿಷ್ನರ್ ಆಫೀಸ್ ಹೋಗ್ರಿ, ಮತ್ತು ಅಲ್ಲಿಂದ ಇದಾಗ್ತಿದ್ದಿ. ಅವರು ಒಂದು 2 ಈ ಪಾಸ್ಪೋರ್ಟ್ ತೆಗಿತಾರಲ್ಲ, ಅವ್ರದ್ದು ಒಂದು 2 MBC ನಂಬರ್ ಕೊಟ್ಟಿದ್ರಿ. ಅವ್ರ ನಂಬರ್ ಕೊಟ್ಟಿದ್ದ ಬಳಗ ನಾವು ಹುಡುಗರ್ಗೆ ಆನ್ಲೈನ್ ಮಾಡ್ಕೇಸ್ ಅವ್ರ ಜೊತೆ ಮಾತಾಡೋಕೆ ಹಚ್ಚಿದ್ರಿ ಹುಡುಗರ್ಗೆ. ಆಮೇಲೆ ಅವ್ರು ಎಮರ್ಜೆನ್ಸಿ ಕಾಲ್ ಮಾಡಿದ ಬಳಗ, ಸರ್ ನಮ್ಮ ಹುಡುಗರ್ಗೆ ಗಾಡಿಯಾದ ಬಂದು ಕೆಲಸ ತೊಗೊಂಡು ಹೋಗಿದ್ರಿ. ನಮ್ಮ ಕಮಿಷ್ನರ್ ಆಫೀಸ್ದ ಮತ್ತು ಸುಮನ್ ಮೇಡಮ್ದು ಇವ್ರದ್ದು ಭಾಳ ಸಹಾಯ ಐತ್ರಿ. ಅದರ ಸಲುವಾಗಿ ನಮ್ಮ ಹುಡುಗರು ಹೊರಗೆ ಬಂದಾರ್ರಿ. ಪೊಲೀಸ್ ಕಮಿಷ್ನರ್ ಮತ್ತು ಇದು ಭೂಷಣ್ ಸರ್ ಜಿ, ಮತ್ತು ಇವು ಕಾಲಿಮಿರ್ಚಿ ಸರ್, ಮತ್ತು ಸುಮನ್ ಮೇಡಮ್ಮ, ಮತ್ತು ಅವ್ರ ಈ ಥರ ಕಂಪ್ಯೂಟರ್ ಮೇಲೆ ಇರ್ತಾರೆ ನೋಡ್ರಿ, ಅವ್ರದ್ದು ಹೆಸರು ರಾಜು ಸರ್. ಅವರು 10 ದಿವಸ ನಮ್ಮ ಫೋನ್ ಎಬಸ್ ಕ್ಯಾಸ್ ಮೊಬೈಲ್ ಮೇಲೆ ಮಾತಾಡಿ ಕ್ಯಾಸ್ ನಮ್ಗೆ ಹುಡುಗರು ಹೊರಗೆ ತೆಗ್ದಿದ್ದಾರೆ ನೋಡ್ರಿ. ನಮ್ಮ ಮಕ್ಕಳಿಗೆ ಮೋಸ ಮಾಡ್ಕೊಂಡು ಕಮೋಡಿಯಾ ತೊಗೊಂಡು ಹೋಗಿದ್ರಿ. ಹಾಂಗ್ಕಾಂಗ್ ಅಂತ